ಬಂಧುಗಳೇ, ಶ್ರೀರಂಗಪಟ್ಟಣ ಏಕಕಾಲದಲ್ಲಿ ಇತ್ತೀಚೆಗೆ ಮೈಸೂರಿಗೆ ಬಂದಿದ್ದೆ. ಹಾಗೆ ಶ್ರೀರಂಗಪಟ್ಟಣ ವಿಸಿಟ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೆ. ಶ್ರೀರಂಗಪಟ್ಟಣವು ನೀವು ಗೊತ್ತಾಯ್ದಂಗೆ ಬೋರ್ಡ್ ನೋಡಿರ್ತೀರಿ, ಏಕಕಾಲದಲ್ಲಿ ಐತಿಹಾಸಿಕ ಮತ್ತು ಪೌರಾಣಿಕವಾದ ಒಂದು ಕ್ಷೇತ್ರ. ಇದಕ್ಕೆ ಬಹಳ ಸಾವಿರಾರು ವರ್ಷಗಳ ಇತಿಹಾಸ ಖಂಡಿತವಾಗಿ ಇದೆ. ತಾಯಿ ಕಾವೇರಿಯು ಇಲ್ಲಿ ಆದಿರಂಗನಾಥವನ್ನು ಪಾದವನ್ನು ತೊಳೆದು ಬಳಸಿ ಹರಿಯುವಳು. ಹಾಗಾಗಿ ಇಲ್ಲಿ ಸತತವಾಗಿ ಸಾವಿರಾರು ವರ್ಷಗಳ ಇತಿಹಾಸ ಇರುವುದು ಸಿದ್ಧ. ಹಾಗೆ ಇಲ್ಲಿ ಬರುವಾಗ ಒಂದು ಮಂಟಪವನ್ನು ನೋಡಿದೆ. ಇಲ್ಲಿ ಯಾರು ಜನನೇ ಬರ್ತಾ ಇಲ್ಲ. ಏನೆಂದು ಹೋಗಿ ಹತ್ರ ನೋಡೋಣ. ನೋಡಿ, ಇದೇ ಆ ಮಂಟಪ. ಇದೇನು ಎತ್ತ ಅಂತ ನೋಡಕ್ ಹೋದ್ರೆ ಇದು ಒಂದು ಪ್ರಯಾಣಿಕರ ತಂಗುದಾಣ ನೋಡಿ. ಆಮೇಲೆ ಆಶ್ಚರ್ಯ ಅಂದ್ರೆ ಇಲ್ಲಿ ಚೈನೀಸ್ದು ಹಲವಾರು ಕೆತ್ತನೆಗಳನ್ನ ಕೆತ್ತಿದ್ದಾರೆ. ಇದೇ ಸಾಕು ಇದು ಎಷ್ಟು ಪುರಾತನ ಅಂತ ಹೇಳೋದಕ್ಕೆ. ನೋಡಿ, ಒಳಗಡೆನೂ ಒಂದು ಚೈನೀಸು ಆತನು ನಿಂತ್ಕೊಂಡು ಜಪ ತಪ ಮಾಡ್ತಾ ಇರುವಂತಹ ಒಂದು ಕೆತ್ತನೆ ಇದೆ. ನಾವು ಏನ್ ಚೈನೀಸ್ನ ಹೊರಗಡೆ ಒಂದು ನೋಡಿದ್ವಿ, ಅದರ ಹಿಂದ್ಗಡೆ ಒಳಗಡೆಯಿಂದ ಇದನ್ನ ಲಾಕ್ ಮಾಡ್ಬಿಟ್ಟಿದ್ದಾರೆ ಇವಾಗ. ಮೊದಲು ಕೇವಲ ಕಂಬಗಳಿಂದ ಒಡಗೂಡಿದ ಮಂಟಪ ಅಂತ ಕಾಣಿಸುತ್ತೆ ನೋಡಿ. ಇಲ್ಲೊಂದು ಚೈನೀಸ್ ಆಕೃತಿ, ಲೋಡ್ ಬೇರಿಂಗ್ ಯಕ್ಷ ನೋಡಿ. ಇಲ್ಲೊಂದು ಚೈನೀಸ್ ಆಕೃತಿ. ಅಂದ್ರೆ ಇದು ಎಷ್ಟು ಪುರಾತನ. ಅದಕ್ಕೆ ಬಂಧುಗಳೇ, ನೀವು ಏನಾದ್ರು ವಿಸಿಟ್ ಮಾಡಿದಾಗ ಒಂದು ಪುರಾತನ ಕ್ಷೇತ್ರಗಳಿಗೆ, ಹಳೆಯ ಕ್ಷೇತ್ರಗಳಿಗೆ, ನಮ್ಮ ದೇವಸ್ಥಾನದಲ್ಲಿ ಈ ತರ ಏನಾದ್ರು ಬೆಳ್ಕೊಂಡಿಟ್ಟು ದಯವಿಟ್ಟು ಕಿತ್ತಾಕಿ. ಹಾಗೆ ಒಳಗಡೆಯಿಂದ ನೋಡಿದ್ರೆ ಆ ಕಂಬದ ಹಿಂದ್ಗಡೆ ಬಹುಶಃ ಅದೇ ವ್ಯಕ್ತಿ ಇರ್ಬೋದು, ಇನ್ನೊಬ್ಬ ಇರ್ಬೋದು. ಒಬ್ಬ ಚೈನೀಸ್ ವ್ಯಕ್ತಿಯ ಒಂದು ಭಂಗಿಯಲ್ಲಿ ನಿಂತಹ ಒಂದು ಆಕೃತಿಯನ್ನು ಕೆತ್ತಿದ್ದಾರೆ. ಇದನ್ನ ಬಂಧುಗಳೇ, ಇದು ಮಂಟಪದಿಂದ ಒಡಗೂಡಿದ ಒಂದು ಯಾತ್ರಾ ಸ್ಥಳ ಅಂತ ಕಾಣುತ್ತೆ. ಆದರೆ ಈಗ ಯಾರೋ ಸಮಾಜಮುಖಿ ವ್ಯಕ್ತಿಗಳು ಅದಕ್ಕೆ ಗ್ರಿಲ್ ಮತ್ತು ಗೋಡೆಯನ್ನು ಹಾಕಿ ರಕ್ಷಣೆ ಕೊಟ್ಟಿದ್ದಾರೆ ನೋಡಿ. ಅಲ್ಲೇ ಒಳಗಡೆ ಇನ್ನೊಂದು, ಇದು ನೋಡಿದ್ರೆ ಕನ್ಫ್ಯೂಷಿಯಸ್ ಅಂತ ನೆನಪಿಗೆ ತರುವಂತಹ ಒಂದು ಕೆತ್ತನೆ ತರ ಕಾಣಿಸುತ್ತೆ ನೋಡಿ ಅಲ್ವಾ. ಹಾಗೆ ಇದು ಒಳಗಡೆ ಲಾಕ್ ಹಾಕಿರೋದ್ರಿಂದ ನಾವು ಹೊರಗಡೆಯಿಂದ ಇದನ್ನ ನಾನು ಸೆರೆ ಹಿಡಿತಾ ಇದ್ದೀನಿ. ನೀವೇನಾದ್ರೂ ಶ್ರೀರಂಗಪಟ್ಟಣಕ್ಕೆ ಬಂದ್ರೆ ದಯವಿಟ್ಟು ಇದನ್ನು ಕೂಡ ನೋಡಿ, ಆಯ್ತಾ. ಮತ್ತು ಇದರ ಸೈಡಿಂದ ಹೋಗಿ ನೋಡಿ. ಇದು ಮಾಡ್ತು ಅಂದ್ರೆ ನೋಡಿ ಬಂಧುಗಳೇ, ಈ ರೀತಿಯಾಗಿ ನಮ್ಮ ಯುವ ಜನತೆಯು ಈ ರೀತಿಯಾಗಿ ನಮ್ಮ ಹಾಳು ಮಾಡ್ತಾ ಇದೆ. ಬಹಳ ದುಃಖ ತರುವಂತಹ ಸಂಗತಿ. ನೋಡಿ, ಇದೆಲ್ಲವನ್ನು ಕ್ಲೀನ್ ಮಾಡ್ಬೋದು. ನಾವು ಒಂದು ಕೆಲಸ ಮಾಡ್ಬೋದು, ದೇವರ ಪೂಜೆ ಅಷ್ಟು ಪವಿತ್ರವಾದ ಸಂಗತಿ. ನಾವು ಯಾವ್ಯಾವ ಒಂದು ಪುಣ್ಯಕ್ಷೇತ್ರಗಳಿಗೆ ವಿಸಿಟ್ ಮಾಡ್ತೀವಿ, ಈ ರೀತಿಯಾಗಿ ನೋಡಿ ಇದು ಆಗಲೇ ಒಂದು ಶಿಥಿಲವಾಗುವಂತ ತಲುಪಿದೆ ಅಲ್ವಾ. ಹೀಗೆ ಈ ರೀತಿಯಾಗಿ ಏನಾದ್ರೂ ಬೆಳೆದಿದೆ ನಮ್ಮ ಕೈಲಾದಷ್ಟು ನಾವು ಇದನ್ನ